ಕಲಘಟಗಿಯಲ್ಲಿ ಪ್ರಹ್ಲಾದ್ ಜೋಶಿ ಸಂಬಂಧಿಕ ಎಂದು ಹೇಳಿಕೊಂಡು ಶ್ರೀನಿಧಿ ಜೋಶಿ ಎಂಬ ವ್ಯಕ್ತಿ ರೈತರಿಗೆ ಬಗರ್ ಹುಕುಂ ಜಮೀನ ನಿಮ್ಮ ಹೆಸರಿನಲ್ಲಿ ಮಾಡಿಸಿಕೊಡುವೆ ಎಂದು ಹೇಳಿ 38 ಲಕ್ಷಕ್ಕೂ ಅಧಿಕ ಹಣವನ್ನ ಪಂಗನಾಮ ಹಾಕಿರುವ ಘಟನೆ ಕಲಘಟಗಿಯಲ್ಲಿ ನಡೆದಿದೆ. ಇಲ್ಲ ನಮ್ಮ ಕಾಕಾರಿಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಎಂಪಿ ಅವ್ರಿಗೆ ಹೇಳಿ ನಾನು ಗರೀಬ್ ಆವಾಸ್ ಯೋಜನೆ ಒಳಗೆ ಮಾಡಿಕೊಡ್ತಾನೆ ನಮ್ಮ ಕಾಕಾರಿ ಮಾತಾಡೇನೆ ಅಂತ ಹೇಳಿ ದೀಕ್ಷಿತ್ ರೊಕ್ಕ ಕೊಟ್ಟಿದ್ದೈತಿ ನನ್ನ ಕಡೆ ಚೆಕ್ ಪ್ರೂಫ್ ಐತಿ. ದೀಕ್ಷಿತ್ ರೊಕ್ಕ ತಗೊಂಡಾರ ಮತ್ತೆ ಎಲ್ಲಪ್ಪನ ಒಂದ್ ಸಾಕ್ಷಿ ಹೇಳಿ ಅವ್ರ ಜೊತೆಗೆ ಹೋಟೆಲ್ ಮೀಟ್ ಮಾಡಿಸಾಗ 4 ಮಂದಿ ರೊಕ್ಕ ಏನ್ ಕೊಡೋದೈತಿ ಅಂತ ಅವ್ರು ಒಪ್ಕೊಂಡಿದ್ರ. ಬಟ್ ಈಗ ಏನಾಗೈತಿ ರೊಕ್ಕ ಇಸು ಕೊಡೋ ಸಮಯದಾಗ ಒಂದ್ 6 ಬರೋದೊಂದ್ ಸಮಯದಾಗ ನಾನ್ ಹೇಳಿಲ್ಲ. ಬಟ್ ಈಗ ನಾ ಮಾಡಿದ ತಪ್ಪೈತಿ, ನಾ ತಿದ್ಕೋತೀನಿ. ಈ ಮನುಷ್ಯನನ್ನ ಬಲಿ ಕೊಡುದಿಲ್ಲ. ಮತ್ತೆ ಎಲ್ಲಾ ಈ ಜನರು ಕೂಡ ಈ ವಿಡಿಯೋ ಮುಖಾಂತರ ಏನ್ ಕೇಳ್ಕೊಬೇಕಂತಂದ್ರೆ ಈ ಮನುಷ್ಯ ತಪ್ಪು ಮಾಡಿ ನಾ ಮನುಷ್ಯ. ಹೌದು, ಈಗ ಅವರು ಈಗ ಯಲ್ಲಪ್ಪಣ್ಣರ ಮನೆಗೆ ಜನ ಬರತ್ತಾರ ಅಲ್ಲಿ ಜನ ಏನ್ ತಿಳ್ಕೊಂಡ್ರ 114 ಜನ ಯಲ್ಲಪ್ಪಣ್ಣ ತಿಂದಾನಂತ. 1 ರೂಪಾಯಿನೂ ತಿಂದಿಲ್ಲ. ನಾವು ಇಸ್ಕೊಂಡೇವಿ, ನಾವು ತಿಂದೇವಿ, ನಾವು ಅದನ್ನ ಕಟಿಬದ್ಧವಾಗಿ ಅವ್ನ್ ಹಂತ ರೊಕ್ಕ ಕೊಡ್ತೀನಿ. ನಾ ಹೇಳೀನಿ, ನಾ ಇಷ್ಟು ಸಿಕ್ಕಿರ್ಲಿಲ್ಲ, ಇವ್ ಸಿಕ್ಕಿದ್ದೆ. ಅವಾಗ ನನ್ನ ಅವ್ನ ಮನೆಗೆ ಪರಿವರ್ತನಾಗಿ ನನ್ನ ಕಳಿಸ್ಲಿಕ್ಕತ್ತಾನ. ಅದ ಮೂಲಕ ನ್ಯಾಯ ನೀತಿ ಧರ್ಮದಿಂದ ನಾಳೆ ಬೆಳಿಗ್ಗೆ ಬಂದು ನನ್ನ ಅಗ್ರಿಮೆಂಟ್ ಹಾಕಿ. ನೀವು ಅಕಸ್ಮಾತ್ ನಾಳೆ ಬೆಳಿಗ್ಗೆ ನಿಮ್ಗೆ 3 ಎಕರೆ ಹೊಲಕ್ಕೆ ನಾಡ್ದಾಗ ಕಬ್ಜಾ ಮಾಡ್ಬೋದು ಎಲ್ಲರೂ ಸಮೇತ? ಎಲ್ಲರೂ ಕಬ್ಜಾ ಮಾಡ್ಬೋದು. ನಿಮ್ಮ ಅಪ್ಪಾರೆಲ್ಲ ಅಡ್ಡ ಬಂದ್ರ? ಯಾರೇ ಅಡ್ಡ ಬಂದ್ರೆ ಈ ವಿಡಿಯೋ ತೋರಿಸಿ. ಹೌದಾ? ಆಮೇಲೆ ಇದು ನೀವು ಇದಕ್ಕೆಲ್ಲ ನಾಳೆ ಅಕಸ್ಮಾತ್ ಇವ್ರು ಪ್ರಹ್ಲಾದ್ ಜೋಶಿ ಸಾಹೇಬ್ ನಿಮ್ ಕಾಕಾರ ಆಗ್ಬೇಕಂತ ನಾನೇ ನಿಂತ ಹೇಳ್ತೀನಿ ಅವ್ರಿಗೆ. ನಿಮ್ಮ ಹೆಸರು? ಯಲ್ಲಪ್ಪ ತಿಪ್ಪಣ್ಣ ಅಲಮಾಣಿ ಅಂತ್ರಿ. ಬೆಂಡ್ಲಗಟ್ಟಿ ಊರು. ನಿಮ್ಗೆ ಏನ್ ಏನಾಗಿದೆ? ನಮಗೆ ಅನ್ಯಾಯ ಆಗೈತೆ ಅಂದ್ರೆ ಸರ್ ಏನಾಗೈತೆ ಅಂದ್ರೆ ಕೇಳಿದ್ರೆ ನಾಡ ಜೋಶಿ ಮಗ ಒಬ್ಬ ಶ್ರೀನಿಧಿ ನಾಡ ಜೋಶಿ ಅವರು ಎಲ್ಲ ಇವು ನಮ್ಮ ತಾಂಡದವು ಮತ್ತು ಆಸಗಟ್ಟಿವು ಮತ್ತು ಮಮದಾಪುರ ತಾಂಡದವು ಬಗರ್ ಹುಕುಂ ಸಾಗುವಳಿವು ಜಮೀನು ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತಾನೆ ಅಂತ ಹೇಳಿ ಒಬ್ಬರಿಗೆ 35,000, ಒಂದು ಹದ್ದಿನವು 40,000, ಒಂದು ಹದ್ದಿನವು 50,000 ಅಂತ ಒಟ್ಟು 38.5 ಲಕ್ಷ. 38 ಲಕ್ಷ ರೂಪಾಯಿ ನಿಮ್ಮಿಂದ ಪಡ್ಕೊಂಡ. ಅದಕ್ಕೆ ಅವ್ರ ರೊಕ್ಕ ತಗೊಂಡದಕ್ಕೆ ಏನಾದ್ರು ಬರ್ದು ಕೊಟ್ಟಾನ? ಕೈಗಡ ಪತ್ರ ಅಂತ ಬರ್ದಾನ ಸರ್. ಕೈಗಡ ಪತ್ರ ಬರ್ದಾನ. ಅದು ನೋಂದಾಗಿದೆ? ನೋಂದಾಗಿಲ್ಲ ಸರ್. ನೋಂದಾಗಿಲ್ಲ. ಇದ್ರ ಬಗ್ಗೆ ನೀವು ಯಾರಿಗೆ ದಾಖಲೆ ಮಾಡಿದ್ರಿ? ಕಂಪ್ಲೇಂಟ್ ಏನಾದ್ರು ಮಾಡಿದ್ರಿ? ಕಂಪ್ಲೇಂಟ್ ನಾವು SP ಅವ್ರು ಮಾಡಿದ್ದೆ ಸರ್. SP ಅವ್ರು ಮಾಡಿದ್ರೆ SP ಅವ್ರು ಏನ್ ಹೇಳಿದ್ರು? SP ಅವ್ರು ಇಲ್ಲಿ ಕಳಿಸಿದ್ರು ಸರ್. ಯಾರ ನಮ್ಮ CPI ಸಾಹೇಬ್ರಿಗೆ ಕಳಿಸಿದ್ರು. ಅವ್ರು CPI ಸಾಹೇಬ್ರು ಏನ್ ಹೇಳಿದ್ರು? ಅವ್ರ ಅಪ್ಪಾರದ ಒಂದು ಹೆಸರು ಹಾಕಿದ್ದಾರೆ ಅದ್ರಾಗ. ಅಂದ್ರೆ ಅವ್ರ ಅಪ್ಪಾರಿ ಏನ್ ಜವಾಬ್ದಾರಿ ತಗೊಂಡಿದ್ದಾರೆ ಅಂದ್ರೆ ಈಗ ಈ ನಿನ್ನ ಮಗ ಹಿಂಗ್ ಮಾಡಿ ಹೋಗನಪ್ಪ ಅಂತ ಹೇಳಂದಾಗ 1 ತಿಂಗಳ ಸುಮ್ಕಿರಪ್ಪ ನೀನು 1 ತಿಂಗಳದಾಗ ನೀನ್ ಯಾವಾಗ ಸರಿ ಮಾಡಿಸ್ಕೊಡ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಕಂಪ್ಲೇಂಟ್ನಾಗ ಅವ್ರ ಅಪ್ಪನ ಸೇರಿಸಿದ್ರಿ. ಈಗ ಅದಕ್ಕೆ ನಿಮ್ಗೆ ಅಲ್ಲಿಂದ ಪರವಾಗಿ ಬಂದಿಲ್ಲ ಅಂತ ಅವಾಗ ಯಾರು ಬಲವಂತವಾಗಿ ಯಾರ ಪ್ರಭಾವದಿಂದ ಇವಿಷ್ಟು 38 ಲಕ್ಷ ಗಟ್ಟಲೆ ರೊಕ್ಕ ಪ್ರಹ್ಲಾದ್ ಜೋಶಿ ಅವರ ಪ್ರಭಾವದಿಂದ ಆಗಿದೆ ಅಂತ ಪ್ರಹ್ಲಾದ್ ಜೋಶಿ ಅವರ ನೇರವಾಗಿ ಅವರನ್ನು ದೋಷಿಸ್ತೀರಿ. ಈ ಪ್ರಹ್ಲಾದ್ ಜೋಶಿ ಅವ್ರ ಗಮನಕ್ಕೆ ತಂದ್ರಿ? ಹೋಗಿ ಹೇಳಿವ್ ಸರ್ ನಾವು. ಪ್ರಹ್ಲಾದ್ ಜೋಶಿ ಅವ್ರು ಏನ್ ಹೇಳಿದ್ರು? ನಿಮ್ಮ ಹೆಸರು ಐತಿ ಸರ್ ಇದ್ರಾಗ ವಿಡಿಯೋ ಮಾಡ್ಯಾರ ನಿಮ್ಮ ಹೆಸರು ಅಂತ ಹೇಳಂದ್ರೆ ಅವ್ರನ್ನ ಈಗ ಒಬ್ಬ ರಾಜಕೀಯ ನಮ್ಮ ಪ್ರತಿನಿಧಿ ಅಂದ್ರಿ ಈಗ ಅಲ್ಲಿ ಕರೆಸಿ ಏನು ಅವ್ರು ರಿಲೇಷನ್ ಅದಾರ ಹುಬ್ಳಿ ಏನು ದೂರಿಲ್ಲ. ಅವ್ರನ್ನ ಕರೆಸಿ ಕಾಸಲಿ ನನ್ನ ಹೆಸರು ಐತಿ ಅಂದ್ರೆ ಅವ್ರನ್ನ ಕರೆದು ಕಾಸಲಿ ವಿಚಾರ ಮಾಡಿ ಏನಪ್ಪ ನನ್ನ ಹೆಸರು ಹಿಂಗೆ ಮಾಡಿ ಅಲ್ಲಿ ಅಂತ ಹೇಳಿ ನಮ್ಮ ಯಾವಾರ ಬಗೆಹರ್ಸಕ್ಕೆ ಆಕಿತ್ತು ಸರ್ ಅವ್ರಿಗೆ.